ಹಾಯ್ ಎವ್ರಿವನ್, ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, 7 ಡೇಸೇ ಆಯಿತು ನನ್ನ ವಿಡಿಯೋನ ಅಪ್ಲೋಡ್ ಮಾಡಿ. 7 ಡೇಸ್ ಆದಮೇಲೆ ಸ್ವಲ್ಪ ಲೇಟಾಗಿ ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಲಾಂಗ್ ವಿಡಿಯೋಸ್. ಹಾಗೆಯೇ ಇವತ್ತಿನ ರೆಸಿಪಿ ಬಂದು ಡಯಟ್ ಮಾಡ್ತಾ ಇರೋರಿಗೆ, ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಹಾಗೆಯೇ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಿರೋರಿಗೆ ತುಂಬಾ ರಿಚ್ ಪ್ರೋಟೀನ್ ಹಾಗೆ ರಿಚ್ ಫೈಬರ್ ಇರೋವಂತಹ ಬೆಸ್ಟ್ ರೆಸಿಪಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೇ ನೋಡಿ ಆಯಿತಾ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಬ್ಬರು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಎಗ್ ಮಿಕ್ಸ್ ಬೆಂಡೆಕಾಯಿ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವೆಯ್ಟ್ ಲಾಸ್ಗೆ ಪ್ರೋಟೀನ್ ಇರೋವಂತಹ ಎಗ್, ಜಾಸ್ತಿ ಫೈಬರ್ ಇರೋವಂತಹ ಈ ಬೆಂಡೆಕಾಯಿ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ತುಂಬಾ ಸಹಾಯ ಮಾಡುತ್ತೆ. ಹಾಗಾದರೆ ಈ ರೆಸಿಪಿನ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ಮಾಡ್ಕೋಬಹುದು, ಎಗ್ ಮಿಕ್ಸ್ ಆಗಿರುವಂತಹ ಬೆಂಡೆಕಾಯಿ ರೆಸಿಪಿನ ಹೇಗೆ ಮಾಡುವಂಥದ್ದು, ಟೇಸ್ಟಿಯಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇವತ್ತಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಯಿತಾ. ಅದಕ್ಕೆ ಸ್ನ್ಯಾಕ್ಸ್ಗೆ ಏನು ಇರಲಿಲ್ಲ ಅಂತ ಮನೆ ಮುಂದೆನೇ ಪಪ್ಪಾಯ ಹಣ್ಣಿತ್ತು. ಹಣ್ಣಾಗಿದೆಯಲ್ಲ, ಕಿತ್ಕೊಬರೋಣ ಅಂತ ಹೋದ್ವಿ. ನೋಡಿದರೆ ಎಷ್ಟು ಚಿಕ್ಕ ಪಪ್ಪಾಯ ಅಂದರೆ ತೋರಿಸ್ತೆ ಅಂತ ಅನ್ಸುತ್ತೆ ನಿಮಗೆ. ಎಷ್ಟು ಚಿಕ್ಕ ಇದು ಅಮ್ಮ ಊರಿಂದ ಕೊಟ್ಟು ಪಪ್ಪಾಯ. ಅಷ್ಟು ಚಿಕ್ಕ ಪಪ್ಪಾಯನ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾನೇ ನಗು ಬರ್ತಾ ಇತ್ತು. ಯಾಕೆಂದ್ರೆ ನಾನು ಊರಿಗೆ ಹೋದಾಗ ಈ ಪಪ್ಪಾಯ ಹಣ್ಣು ನೋಡಿನೇ ಇಷ್ಟು ದಪ್ಪ ಇದೆಯಲ್ಲ, ಊರಲ್ಲೆಲ್ಲ ಅಮ್ಮನ ಮನೇಲಿ ಪಪ್ಪಾಯ ಗಿಡ ಇದೆ ಅಲ್ವಾ, ಅಲ್ಲಿ ಇಷ್ಟು ದಪ್ಪ ಹಣ್ಣು ಇದೆಯಲ್ಲ ಅಂತ ನೋಡಿನೇ ಅಷ್ಟು ಟೇಸ್ಟಿಯಾಗಿ ಸ್ವೀಟಾಗಿ ಇಷ್ಟು ದಪ್ಪ ಇದೆಯಲ್ಲ. ಒಂದು ಹಣ್ಣು ಇಲ್ಲ ಅಂದ್ರೂ 2 kg 3 kg ಹಣ್ಣು ಬರ್ತಿತ್ತು ಊರಲ್ಲಿ ಪಪ್ಪಾಯ ಹಣ್ಣು. ಅದಕ್ಕೋಸ್ಕರನೇ ಅದ್ರ ಗಿಡನ ತಂದು ನಾನು ಮನೆ ಹತ್ರ ಹಾಕಿದ್ರೆ ನಮ್ಮ ಮನೆಯಲ್ಲಿ ಪಪ್ಪಾಯ ಹಣ್ಣು ಅರ್ಧ kg ಅಲ್ಲ, ನಿಜವಾಗ್ಲೂ 1/4 kg ಬರಲ್ಲ, ನಿಜವಾಗ್ಲೂ ಒಂದು 220 ಗ್ರಾಮು ಬರಲ್ಲ. ಅಷ್ಟು ಚಿಕ್ಕ ಪಪ್ಪಾಯ ನೋಡಿ ತುಂಬಾನೇ ನಗು ಬರ್ತಿತ್ತು. ಅಮ್ಮನ ಮನೇಲಿ ಅಷ್ಟು ದೊಡ್ಡ ಪಪ್ಪಾಯ ಬರುತ್ತೆ, ನಮ್ಮ ಮನೇಲಿ ನೋಡಿದ್ರೆ ಇಷ್ಟು ಚಿಕ್ಕದಾಗಿದೆಯಲ್ಲ ಅಂತ. ಅದಲ್ಲದೆ ನಮ್ಮ ಮನೆ ಹೊಸ ಮೆಂಬರ್ ಕೂಡ ಜಾಯ್ನ್ ಆಗಿದ್ದಾರೆ. ಯಾರು ಅಂತ ಅಂದರೆ ನಮ್ಮ ಮನೆ ರಾಣಿ ಆಯಿತಾ. ತುಂಬಾನೇ ಕ್ಯೂಟಾಗಿ ಆಟ ಆಡ್ತಾಳೆ. ಹೊರಗಡೆ ಹೋದ್ರಿಂತೂ ಸುಮ್ಮನೆ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ, ನಮ್ಮನ್ನು ಸುತ್ತಲೂ ತಿರ್ಗಾಡ್ಕೊಂಡು ಆಟ ಆಡ್ಕೊಂಡು ನಮ್ಮ ಜೊತೆ ಚೇಷ್ಟೆ ಮಾಡ್ಕೊಂಡಿರ್ತಾಳೆ ನಮ್ಮ ರಾಣಿ. ತುಂಬ ಶಾರ್ಪ್ ಇದ್ದಾಳೆ, ಕ್ಯೂಟ್ ಇದ್ದಾಳೆ, ತುಂಬಾನೇ ಚೆನ್ನಾಗಿ ಆಟ ಆಡ್ತಾಳೆ, ಸ್ವಲ್ಪನೂ ಬೇಜಾರಾಗಲ್ಲ. ಹೊಸ ಮೆಂಬರ್ ಇನ್ಕ್ಲೂಡ್ ಆಗಿದ್ದಾರೆ ನಮ್ಮ ಮನೆಗೆ. ಎಗ್ ಮಿಕ್ಸ್ ಆಗಿರುವಂತಹ ರಿಚ್ ಪ್ರೋಟೀನ್ ಇರುವಂತಹ ಎಗ್ ಮಿಕ್ಸ್ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆಯ್ತಾ. ಇನ್ನು ನಾರ್ಮಲ್ ಆಗಿ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋತೀವಿ. ಎಲ್ರೂ ಗೊತ್ತಿರೋ ಹಾಗೆ ಬೆಂಡೆಕಾಯಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಾದ್ಮೇಲೆ ಒಂದು ಡ್ರೈ ಬಟ್ಟೆಗೆ, ಚೆನ್ನಾಗಿರುವಂತಹ ಒಂದು ಡ್ರೈ ಬಟ್ಟೆಗೆ ಬೆಂಡೆಕಾಯಿ ಎಲ್ಲನೂ ಸ್ವಲ್ಪ ಡ್ರೈ ಆದಮೇಲೆ ನೀಟಾಗಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೋತೀವಿ. ಹಚ್ಚಿಟ್ಕೊಂಡೆಲ್ಲ ಆದಮೇಲೆ ಖಾಲಿ ಪಾತ್ರೆಗೆ ಕಟ್ ಮಾಡಿರೋವಂತಹ ಬೆಂಡೆಕಾಯಿಯನ್ನು ಹಾಕೊಂಡು ಫ್ರೈ ಮಾಡಬೇಕು ಆಯಿತಾ. ಏಕೆಂದರೆ ಬೆಂಡೆಕಾಯಲ್ಲಿ ಸ್ವಲ್ಪ ಲೋಳೆ ಥರ ಇರೋದ್ರಿಂದ ಹೋಗಬೇಕು, ಅದು ಹೋಗೋವರೆಗೂ ಸ್ವಲ್ಪ ಆ ಬೆಂಡೆಕಾಯಿಗೆ ಸ್ವಲ್ಪ 1-2 ಡ್ರಾಪ್ ಅಥವಾ 3 ಡ್ರಾಪ್ಸ್ ಆಯಿಲ್ನ ಹಾಕ್ಕೊಂಡು ಆ ಬೆಂಡೆಕಾಯಿನ ನೀಟಾಗಿ ಹುರ್ಕೊಂಡು ಗ್ಯಾಸಲ್ಲಿ ಸಣ್ಣ ಉರಿ ಮಾಡಿಕೊಂಡು ಆ ಥರ ಹುರಿಬೇಕು ಆಯಿತಾ. ತುಂಬ ಜಾಸ್ತಿ ಉರಿ ಮಾಡಿಕೊಂಡು ಆ ರೀತಿ ಹುರಿಯೋಕೆ ಹೋದರೆ ಬೆಂಡೆಕಾಯಿ ಸೀದೋಗ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಸ್ಟೌವಲ್ಲಿ ಸ್ವಲ್ಪ ಉರಿನ ಸಣ್ಣದಾಗಿ ಮಾಡಿಟ್ಕೊಂಡು ಬೆಂಡೆಕಾಯಿನ ಡ್ರೈ ಮಾಡ್ತಾ ಬರಬೇಕು, ಹುರಿತಾ ಬರಬೇಕು. ಇದರಿಂದ ಅದರಲ್ಲಿ ಬೆಂಡೆಕಾಯಿಲಿರೋ ಅಂತಹ ಲೋಳೆ ಅಂಶ, ತುಂಬ ಲೋಳೆಯಾಗಿರುತ್ತಲ್ವ, ಆ ಅಂಶ ಎಲ್ಲ ಬಿಟ್ಟೋಗುತ್ತೆ ಈ ರೀತಿ ಹುರಿಯೋದ್ರಿಂದ. ಹಾಗೆಯೇ ಬೆಂಡೆಕಾಯಿ ಕೂಡ ಚೆನ್ನಾಗಿ ಆ ಡ್ರೈ ಹುರಿಯೋದ್ರಲ್ಲೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ. ಇನ್ನು ಇದಾದ ಮೇಲೆ ಒಂದು ಆ ಕಡೆಗೆ ಆ ಬೆಂಡೆಕಾಯಿ ಹುರಿದಿರೋದನ್ನು ಒಂದು ಕಡೆಗೆ ಎತ್ತಿಟ್ಕೊಂಡು ಬೇರೆ ಪ್ಯಾನ್ ತೊಗೊಂಡು ಅಥವಾ ಬೇರೆ ಒಂದು ಬೇಷನನ್ನು ತೊಗೊಂಡು, ಪಲ್ಯಕ್ಕೆ ಇರುವಂತಹ ಒಂದು ಬೇಷನ್, ಯಾವುದಾದ್ರೂ ಒಂದು ಬೇಷನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅಂದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಅದಕ್ಕೊಂದು ಸ್ಪೂನು, ನಾನಿಲ್ಲಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಅದಕ್ಕೆ ಇನ್ನೊಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ತುಪ್ಪನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಅದಾದಮೇಲೆ ಈರುಳ್ಳಿ, ನಾವು ಹಚ್ಚಿಟ್ಟುಕೊಂಡಿರೋಂತಹ ಈರುಳ್ಳಿ 1-2, ನಿಮಗೆ ಅರ್ಧ kg ಬೆಂಡೆಕಾಯಿ ಇದೆ ಅಂದರೆ 2 ಈರುಳ್ಳಿನ ಹಾಕ್ಕೊಳ್ಳಿ. 1 kg ಬೆಂಡೆಕಾಯಿ ಇದೆ ಅಂದರೆ 3 ಈರುಳ್ಳಿನ ಹಾಕ್ಕೊಳ್ಳಿ ಆಯಿತಾ. ಆನಿಯನ್ನ 3 ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿ ಇರೋದ್ರಿಂದ 2 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಂಡಾದ್ಮೇಲೆ ಅದಕ್ಕೆ 2-3 ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಅದಲ್ಲದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಆದಷ್ಟು ಟೊಮೊಟೊನ ಯೂಸ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ 2 ಟೊಮೊಟೊ ಕೂಡ ತೊಗೊಂಡಿದ್ದೀನಿ. 2 ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಅಂದಾಗ ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ ಹಾಕೋತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಮತ್ತೆ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ನಾನು ಹಸಿರು ಮೆಣಸಿನಕಾಯಿನ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಧನಿಯಾ ಪೌಡರ್ ಕೂಡ
ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆಗಿ ಚೆನ್ನಾಗಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಏಕೆಂದರೆ ಮೇಲೆ ಅದು ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದರೆ ಮೇಲೆ ಆಯಿಲ್ ಥರ ಬಿಟ್ಕೊಂಡಿರುತ್ತೆ. ಆ ಲಿಡ್ನ ಕ್ಲೋಸ್ ಮಾಡಿ ಆದಮೇಲೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಕೂಡ ಬೆಂದಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಡ್ರೈ ಆಗಿದೆ, ನಮಗೆ ಸ್ವಲ್ಪ ಗೊಜ್ಜು ಥರ ಬೇಕು, ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ನನಗೆ ಡ್ರೈ ಆಗಿರಬೇಕು ಬೆಂಡೆಕಾಯಿ ಪಲ್ಯ ಅನ್ನೋದಾದರೆ, ಎಗ್ ಜೊತೆಗೆ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಡ್ರೈ ಆಗಿರಬೇಕು ಅನ್ನೋದಾದರೆ ನೀವು ಹಾಗೆಯೇ ನೀರನ್ನ ಆ್ಯಡ್ ಮಾಡೋದೇ ಬೇಡ, ಹಾಗೆಯೇ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಗೊಜ್ಜು ರೀತಿ ಗ್ರೇವಿ ರೀತಿ ಇರೋದನ್ನ ಇಷ್ಟಪಡೋದ್ರಿಂದ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ನೀರೆಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಇಲ್ಲಿ ಇವತ್ತು 4 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ 4 ಜನ ಇರೋದ್ರಿಂದ 4 ಮೊಟ್ಟೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ನೀಟಾಗಿ ಕುಡಿದು ಮಸಾಲೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇನ್ನು ಈ ಮಸಾಲೆಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಅದೆಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಬೆರೆತ್ಕೋಬೇಕು. ಅದಾದಮೇಲೆ ಈ ನಾವು ಬೆಂಡೆಕಾಯಿನ ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಈಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫುಲ್ಲು ಮೊಟ್ಟೆ ಡ್ರೈ ಆಗೋದು ಬೇಡ, ಸ್ವಲ್ಪ ಇರಲಿ. ಏಕೆಂದರೆ ಈ ಬೆಂಡೆಕಾಯಿ ಪಲ್ಯದ ಮೇಲೇನೂ ಕೂಡ ಆ ಮೊಟ್ಟೆ ಸಣ್ಣಾಗಿ ಮಿಕ್ಸ್ ಆಗಿರೋಂತಹ ಆ ಮೊಟ್ಟೆ ಅದೆಲ್ಲ ಆ ಬೆಂಡೆಕಾಯಿ ಮೇಲೆ ಕೂತ್ಕೋಬೇಕು. ಹಾಗಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿನ ತಿನ್ನೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಸಖತ್ತಾಗಿತ್ತು ಅಂತ ಹೇಳ್ತೀರಾ. ಅದಲ್ಲದೆ ನಿಜವಾಗ್ಲೂ ಈ ಡಯಟ್ ಮಾಡ್ತಿರೋರಿಗೆ, ವೆಯ್ಟ್ ಲಾಸ್ ಮಾಡ್ತಿರೋರಿಗೆ, ವರ್ಕೌಟ್ ಮಾಡ್ತಿರೋರಿಗೆ, ಜಿಮ್ಗೆ ಹೋಗ್ತಿರೋರಿಗಂತೂ ಬೆಸ್ಟ್ ಅಂತ ಹೇಳ್ತೀನಿ. ಏಕೆಂದರೆ ಈ ಮೊಟ್ಟೆಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು, ಬೋನ್ಗಿಂತೂ ತುಂಬ ಒಳ್ಳೆಯದು, ಅದಂತೂ ಹೇಳೋದೇ ಬೇಡ. ಇನ್ನು ಈ ಬೆಂಡೆಕಾಯಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಈ ಬೆಂಡೆಕಾಯಿ ಪಲ್ಯ ತಿಂದರೆ ಸ್ವಲ್ಪ ತಿಂದ್ರೂ ಕೂಡ ಹೊಟ್ಟೆ ತುಂಬಿದಾಗ ಅನಿಸುತ್ತೆ, ಬೇಗ ಹಸುವಾಗಲ್ಲ. ಹಾಗಾಗಿ ಬೆಂಡೆಕಾಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ನಿಜವಾಗ್ಲೂ ಆರೋಗ್ಯಕ್ಕೆ ಬೆಂಡೆಕಾಯಿ ತುಂಬಾ ಒಳ್ಳೆಯದು. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗೆ ಹಾಗೆಯೇ ಬೇಗ ತಿಂಡಿ ಮಾಡೋರಿಗೆ, ಈ ರೊಟ್ಟಿ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ಇದು ರೈಸ್ಗೂ ಕೂಡ ಊಟ ಮಾಡ್ಬೋದು. ಬಟ್ ರೈಸ್ಗಿಂತ ಈ ರೊಟ್ಟಿ, ದೋಸೆ, ಚಪಾತಿಗಿಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಕೂಡ, 5 ಮಿನಿಟ್ಸಲ್ಲಿ ಇದನ್ನು ಮಾಡಿಬಿಡ್ಬೋದು. ಯಾವುದೇ ರೀತಿ ಮಸಾಲೆ ರುಬ್ಕೋಬೇಕು ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪೌಡರ್ ಇದ್ದರೆ ಸಾಕು. ಅದಲ್ಲದೆ ಒಂದು 2-3 ಎಗ್ಗಿದ್ರೂ ಸಾಕು. ತುಂಬಾ ಚೆನ್ನಾಗಾಗುತ್ತೆ ಈ ಪಲ್ಯ. ತುಂಬ ಟೇಸ್ಟಿಯಾಗುತ್ತೆ. ಕಡಿಮೆ ಆಯಿಲ್ ಯೂಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಹೆಲ್ಪ್ಫುಲ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.